ದೇವತಾ ವಿಷಯ. ಕರ್ಮ ದೇವತಾದಿಗಳಿಂದಲೂ ಕೂಡ ಕರ್ಮದೇವತಾದಿತೋಪಿ ಪ್ರಾಗುಕ್ತ ದಿಶಾ ಅನುವ್ಯಾಖ್ಯ ಇದು ಸುಧಾ 75ನೇ ವಾಕ್ಯ ವೃಂದದಲ್ಲಿ ಹೇಳಿದ ರೀತಿಯಿಂದ ಸರ್ವದೋಷ ವಿಹೀನತ್ವಾದಿ ಗುಣವಿಶಿಷ್ಟ ಬ್ರಹ್ಮಕ್ಕೆ ಅತಿಶಯ ವಿಷಯ ಪ್ರತಿಪಾದನೆಯ ಸರ್ವದೋಷ ವಿಹೀನತ್ವ ಆದಿ ಗುಣವಿಶಿಷ್ಟ ಪರಬ್ರಹ್ಮಕ್ಕೆ ಅತಿಶಯ ಪ್ರತಿಪಾದನೆ ಅಧಿಕವಾದಂತಹ ವಿಷಯ ಪ್ರತಿಪಾದನದಿಂದ ಅನಲ್ಪ ಸ್ಥಿರ ಮೋಕ್ಷಕ್ಕೆ ಅತಿಶಯ ಪ್ರಯೋಜಕತ್ವೇನ ಅನಲ್ಪವಾದದ್ದು ಮತ್ತು ಸ್ಥಿರವಾದದ್ದು ಮೋಕ್ಷಕ್ಕೆ ಅತಿಶಯ ಪ್ರಯೋಜಕತ್ವೇನ ಚ ಏತಚ್ಛಾಸ್ತ್ರ ಪ್ರಾಮಾಣ್ಯಸ್ಯ ಬ್ರಹ್ಮಮೀಮಾಂಸಾಶಾಸ್ತ್ರ ಪ್ರಾಮಾಣ್ಯಸ್ಯ ಅತಿಶಯ ದ್ರಷ್ಟವ್ಯ ಅಂದರೆ ದೈವಿ ಮೀಮಾಂಸಾಶಾಸ್ತ್ರಕ್ಕಿಂತಲೂ ಪೂರ್ವ ಮೀಮಾಂಸಾಶಾಸ್ತ್ರಕ್ಕಿಂತಲೂ ವಿಷಯ ಪ್ರಯೋಜನ ಎರಡೂ ಅತಿಶಯವಾಗಿರೋದ್ರಿಂದ ಈ ಶಾಸ್ತ್ರ ಅತಿಶಯವಾದದ್ದು ದ್ರಷ್ಟವ್ಯ ಅನಲ್ಪತ್ವ ಮೋಕ್ಷದಲ್ಲಿ ವಿಶೇಷ ಅನಲ್ಪತ್ವ ಮೋಕ್ಷದಲ್ಲಿ ಹೌದು ಮೋಕ್ಷ ಅಲ್ಲ ಅನಲ್ಪ ಹೆಚ್ಚಾದ ಅಲ್ಪ ಅಲ್ಲ ಹೆಚ್ಚಾದ ಈಗ ಉದಾಹರಣೆಗೆ ಹೇಳ್ತೀನಿ ಸ್ವರ್ಗ ಇದೆ ಸ್ವರ್ಗವನ್ನು ಪ್ರತಿಪಾದನೆ ಮಾಡತಕ್ಕಂತಹದ್ದು ಯಾವುದು ಇದು ಕರ್ಮಕಾಂಡಕವಾದ ವೇದ ಯಾವುದು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯೇತ ಸ್ವರ್ಗ ಅನ್ನುವಂಥದ್ದು ಜ್ಯೋತಿಷ್ಠೋಮಯಾಗದ ಇಂದ ಉಂಟಾಗುವ ಫಲ ಅದು ಅಲ್ಪವಾದದ್ದು ಯಾಕೆ ಕ್ಷಿಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ತಡಿ ಅಲ್ಲ ಒಂದು ನಿಮಿಷ ಕೇಳು ಆ ಮೋಕ್ಷ ನಿನ್ನ ಹಂತ ಹಂತವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಲ್ಲಿ ಆ ಸ್ವರ್ಗ ಅನ್ನುವಂಥದ್ದು ಅದು ಶಾಶ್ವತ ಅಲ್ಲ ಆದ್ದರಿಂದ ಅದು ಮಹತ್ತರವಾದ ಫಲ ಅಲ್ಲ ಅದು ಅಲ್ಪ ತಡಿ ಒಂದು ನಿಮಿಷ ಪೂರ ಗಡಿಬಿಡಿ ಮಾಡ್ಕೋಬೇಡ ಇನ್ನು ಎರಡನೇದು ಏನು ಹೇಳಿದ್ರಿ ನೀವೇನು ಹೇಳಿದ್ರಿ ಸ್ಥಿರ ಅಂತಂಬೋ ಪದದಿಂದಲೇ ಅದು ಸ್ಥಿರ ಅಲ್ಲ ಅಂತಂಬೋದು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಸ್ಥಿರ ಅನ್ನುವಂಥದ್ದು ಕೂಡ ಎಲ್ಲಿ ತನಕ ಇರ್ತೀಯೋ ಅಲ್ಲಿ ತನಕ ಸ್ಥಿರ ಲೋಕಂ ವಿಶಂತಿ ಅಂತ ಆಯ್ತು ಮತ್ತೆ ಅಲ್ಪ ಯಾಕೆ ಅಂತಂದ್ರೆ ಬೇರೆಯವರಿಂದಲೂ ಕೂಡ ಆ ಸ್ವರ್ಗ ಅನ್ನುವಂಥದ್ದು ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಯಾಗಜನ್ಯ ಫಲವಾಗೇನೆ ಸ್ವರ್ಗ ಉಂಟಾಗತ್ತೆ ಅಂತ ಅಲ್ಲ ಯಾಗೇತರದಿಂದಲೂ ಕೂಡ ಸ್ವರ್ಗ ಉಂಟಾಗತ್ತೆ ಅಂತ ಕೆಲವು ಹೇಳ್ತಾ ಇದ್ದಾರೆ ಆದ್ದರಿಂದ ಅದು ಅಲ್ಪವಾದಂತಹದ್ದು ಮತ್ತು ಸ್ಥಿರವಾದದ್ದಲ್ಲ ಆದರೆ ಇದು ಜ್ಞಾನದಿಂದಲೇ ಉಂಟಾಗುವಂತಹದ್ದು ಈ ಮೋಕ್ಷ ಆದ್ದರಿಂದ ಇದು ಅನಲ್ಪವಾದದ್ದು ಮತ್ತು ಸ್ಥಿರವಾದದ್ದು ನೀವು ಹೇಳಿದಂತೆ ಯಾಗೇತರದಿಂದಲೂ ಸಿದ್ಧವಾದದ್ದು ಮೋಕ್ಷ ಅಂತ ಆದ್ರೆ ಮೋಕ್ಷ ಅಲ್ಲ ಸಾರಿ ಸ್ವರ್ಗ ಅಂತ ಹೇಳೋದಾದ್ರೆ ಅನ್ಯಥಾ ಸಿದ್ಧ ಅಂತ ಹೇಳಬೇಕೆ ಹೊರತು ಅಲ್ಪ ಶಬ್ದ ಪ್ರಯೋಗ ಮಾಡಬೇಕು ಯೋಗ್ಯತೆ ಎಷ್ಟಿರುತ್ತೋ ಅಲ್ಲಿ ಸುಖ ಇಲ್ಲ ಅಷ್ಟು ಸುಖ ಮಾಡಿದ ಕರ್ಮ ಎಷ್ಟಿರುತ್ತೋ ಅಷ್ಟೇ ಸುಖ ಅಷ್ಟೇ ಸುಖ ವಿಶೇಷಣ ಕೊಡಬೇಕು ಲೋಕಕ್ಕೆ ವಿಶೇಷಣ ಮೋಕ್ಷದ ಅರ್ಥ ಏನು ಮೋಕ್ಷದಲ್ಲಿ ಆಗುವಂತ ಸುಖ ಏನು ಅನಲ್ಪ ಅವಾಗ ಮೋಕ್ಷಗತ ಸುಖ ಅಂತ ಹೇಳ್ಬೇಕು ಹೊರತು ಮೋಕ್ಷ ಅಂತ ಹೇಳ್ತಾರೆ ಮೋಕ್ಷ ಅಂತಂದ್ರೆ ಏನೇ ಆನಂದಾಭಿವ್ಯಕ್ತಿ ಅಂತ ಆಯ್ತಾ ಆದ್ದರಿಂದ ಪರಿಮಳಾಚಾರ್ಯರು ಈ ಶಾಸ್ತ್ರದ ಫಲವಾದಂತಹ ಮೋಕ್ಷಕ್ಕೆ ಎರಡು ಅನಲ್ಪ ಮತ್ತು ಸ್ಥಿರ ಅಂತ ಎರಡು ವಿಶೇಷಣವನ್ನು ಕೊಟ್ಟಿದ್ದಾರೆ ಯಥಾ ನಿಶ್ಶಂಕ ಕ್ಷಿಪ್ರ ಪ್ರವೃತ್ತಿ ಜನಕತ್ವೇನ ಅತಿಶಯ ತಥಾ ಕರ್ಮದೇವತಾದಿತೋಪಿ ಪ್ರಾಗುಕ್ತ ದಿಶಾ ಸರ್ವದೋಷ ವಿಹೀನತ್ವಾದಿ ಗುಣವಿಶಿಷ್ಟ ಪರಬ್ರಹ್ಮಕ್ಕೆ ಅತಿಶಯ ವಿಷಯ ಪ್ರತಿಪಾದನೇನ ಅನಲ್ಪ ಸ್ಥಿರ ಮೋಕ್ಷಕ್ಕೆ ಅತಿಶಯ ಪ್ರಯೋಜಕತ್ವೇನ ಚ ಏತಚ್ಛಾಸ್ತ್ರ ಪ್ರಾಮಾಣ್ಯಸ್ಯ ಅತಿಶಯ ದ್ರಷ್ಟವ್ಯ ಇತ್ಯರ್ಥಃ. ಆನಂದ ವ್ಯಾಖ್ಯಾನದಲ್ಲಿ ಏವಮಿತಿ ಸೂತ್ರ ವಿಷಯಸ್ಯ ತತ್ಪ್ರಯೋಜನಸ್ಯ ಚ ಇಲ್ಲಿಯೂ ಪ್ರಾಮಾಣ್ಯದಲ್ಲಿ ಮಹತ್ವ ಅನ್ನೋದು ಔಪಚಾರಿಕ ಆಗಿದೆ. ಅಲ್ಲಿ ಕಾರ್ಯಾತಿಶಯ ಪ್ರಯುಕ್ತವಾದ ಅತಿಶಯ ಅಲ್ಲಿ ಗ್ರಂಥಾತಿಶಯ ಪ್ರಯುಕ್ತವಾಗಿ ಇಲ್ಲಿ ಅತಿಶಯ ಅದೇ ವಿಷಯ ಪ್ರಯೋಜನ ಗ್ರಂಥದಲ್ಲಿ ಅತಿಶಯ ಇರೋದು ಗ್ರಂಥ ಪ್ರತಿಪಾದ್ಯವಾದಂತಹದ್ದು ವಿಷಯ ಮತ್ತು ಪ್ರಯೋಜನ ಅವುಗಳಲ್ಲಿ ಅತಿಶಯ ಇರೋದರಿಂದ ಪ್ರಾಮಾಣ್ಯದಲ್ಲಿ ಏವಮಿತಿ ಅಂತ ಆನಂದ ವ್ಯಾಖ್ಯಾನಕಾರ ಪ್ರತೀಕದಾನ ಮಾಡಿ ಸೂತ್ರ ವಿಷಯಸ್ಯ ತತ್ಪ್ರಯೋಜನಸ್ಯ ಚ ಅತಿಶಯಿತತ್ವಾತ್ ಅತಿಶಯ ಇತಿ ಭಾವಃ. ಸೂತ್ರ ವಿಷಯವಾದಂತಹದ್ದು ಮತ್ತು ಅದು ಪ್ರಯೋಜನ ಅತಿಶಯವಾಗಿರೋದ್ರಿಂದ ಸೂತ್ರ ವಿಷಯವಾದದ್ದು ಮತ್ತು ಪ್ರಯೋಜನವು ಅತಿಶಯವಾದ್ದರಿಂದ ಅತಿಶಯ ಇತಿ ಭಾವಃ ಅಧಿಕವಾದದ್ದು. ಕಂಬಾಲೂರು ರಾಮಚಂದ್ರ ತೀರ್ಥರ ಟಿಪ್ಪಣಿಯಲ್ಲಿ ವಿಷಯೇತಿ ಬ್ರಹ್ಮರೂಪ ವಿಷಯಾತಿಶಯೇನ ಮೋಕ್ಷರೂಪ ಪ್ರಯೋಜನಾತಿಶಯೇನ ಚ
ಧರ್ಮ ವಿಷಯಕ ಸ್ವರ್ಗಾದಿ ಪ್ರಯೋಜನ ಜೈಮಿನಿ ಸೂತ್ರ ಪ್ರಾಮಾಣ್ಯಾಪೇಕ್ಷೆಯ ಬ್ರಹ್ಮಸೂತ್ರ ಪ್ರಾಮಾಣ್ಯಸ್ಯ ಅತಿಶಯ ದ್ರಷ್ಟವ್ಯ. ಏನು ಬ್ರಹ್ಮರೂಪ ವಿಷಯಾತಿಶಯ, ಮೋಕ್ಷರೂಪ ಪ್ರಯೋಜನಾತಿಶಯ. ಇಲ್ಲಿ ಈ ಶಾಸ್ತ್ರದಲ್ಲಿ ಧರ್ಮ ವಿಷಯಕ ಸ್ವರ್ಗಾದಿ ಪ್ರಯೋಜನಕ ಜೈಮಿನಿ ಸೂತ್ರ ಪ್ರಾಮಾಣ್ಯಕ್ಕಿಂತಲೂ ಬ್ರಹ್ಮಸೂತ್ರ ಪ್ರಾಮಾಣ್ಯ ಅತಿಶಯವಾದದ್ದು ಎಂಬುದಾಗಿ ತಿಳಿಯತಕ್ಕದ್ದು. ವಾಕ್ಯಾರ್ಥ ಚಂದ್ರಿಕಾದಲ್ಲಿ ನ ಕೇವಲಂ ಸಾಕ್ಷಾತ್ ಭಾಷ್ಯಕಾರೋಕ್ತೆ ಲಿಂಗತ್ರಯಾವಸಿತತ್ವ ಪ್ರಯುಕ್ತ ಸ್ವಕಾರ್ಯಾತಿಶಯ ವಶಾದೇವ ಪ್ರಾಮಾಣ್ಯ ಅತಿಶಯ. ಭಾಷ್ಯಕಾರೋಕ್ತೆ ಇಲ್ಲಿ ತ್ರಿವಿಧಂ ದೃಶ್ಯ ಬ್ರಹ್ಮಸೂತ್ರಾಣ ದೃಶ್ಯತೆ ಬ್ರಹ್ಮಸೂತ್ರಾಣ ಪ್ರಾಮಾಣ್ಯಂ ತ್ರಿವಿಧಂ ಭಾಷ್ಯಕಾರರು ಹೇಳಿದಾರಲ್ಲ, ಇದರಿಂದ ಲಿಂಗತ್ರಯಾವಸಿತತ್ವ ಪ್ರಯುಕ್ತ ಸ್ವಕಾರ್ಯಾತಿಶಯ ವಶಾದೇವ ಪ್ರಾಮಾಣ್ಯ ಅತಿಶಯ. ಅಷ್ಟೇ ಅಲ್ಲ, ಅಪಿತು ಫಲವತ್ವೇ ಸತಿ ಜ್ಞಾನಸಾಧನತ್ವೋಪಾದಿನ ಯಥಾಸ್ಥಿತಜ್ಞೇ ವಿಷಯಕಾರಿತ್ವರೂಪ ವಾಕ್ಯ ಪ್ರಾಮಾಣ್ಯಸ್ಯ ಪ್ರಕೃತೆ ಸರ್ವೋತ್ತಮ ಜ್ಞೇಯ ವಿಷಯಕಾರಿತ್ವರೂಪತೆಯ ಸರ್ವೋತ್ತಮ ಫಲಸಾಧನ ಜ್ಞಾನಸಾಧನತ್ವೋಪಾದಿಕತ್ವಾತ್ ಚ ಅತಿಶಯ ಭಾಷ್ಯಕಾರಾಭಿಪ್ರೇತಃ ದ್ರಷ್ಟವ್ಯಃ ಇತ್ಯಾಹ. ಭಾಷ್ಯಂ ಉಪಲಕ್ಷಣಂ ಇತಿ ಅಭಿಪ್ರೇತ್ಯವ ಆಹ ಏವಮಿತಿ. ಭಾಷ್ಯ ಎಲ್ಲಿ ಭಾಷ್ಯಕಾರರು ಹೇಳಿದ್ದು ಎಂಬುದು ಉಪಲಕ್ಷಣೆಯ ಏವಂ ವಿಷಯ ಪ್ರಯೋಜನಾತಿಶಯೇನಾಪಿ ಅತಿಶಯೋ ದ್ರಷ್ಟವ್ಯಃ. ವಾಕ್ಯಾರ್ಥ ರತ್ನಮಾಲಾದಲ್ಲಿ ಕೊನೆ ಭಾಗದಲ್ಲಿ 5 ವಾಕ್ಯಗಳ ಹಿಂದೆ ಸಚ ಅತಿಶಯ ಸಚಾಯಂ ಅತಿಶಯ. ಒಂದು ಪ್ರಶ್ನೆ ಸ್ವಾಮಿ, ಭಾಷ್ಯದಲ್ಲಿ ಕಾರ್ಯಾತಿಶಯ ಪ್ರಯುಕ್ತ ಅತಿಶಯವನ್ನು ಹೇಳಿದ್ರೆ ಈ ವಾಕ್ಯವು ಉಪಲಕ್ಷಣೆಯೇ ಇಟ್ಕೊಳ್ಬೇಕು ಅಂತ ಹೇಳ್ಬೋದಾಗಿತ್ತು. ಭಾಷ್ಯದಲ್ಲಿ ಕಾರ್ಯಾತಿಶಯ ಪ್ರಯುಕ್ತ ಅತಿಶಯವನ್ನು ಭಾಷ್ಯದಲ್ಲಿ ಹೇಳಿಲ್ಲ. ಕಾರ್ಯಾತಿಶಯ ಅಂದ್ರೆ ಈ ವಾಕ್ಯನ ನಾವು ಭಾಷ್ಯ ಉಪಲಕ್ಷಣ ಅಂತ ಇಟ್ಕೊಳ್ಬೇಕು. ಆ ವಾಕ್ಯವನ್ನ ಇಟ್ಕೊಳ್ಬೇಕು. ಶ್ರುತಿ ಮೂಲಕ ಪ್ರಾಮಾಣ್ಯಂ ತ್ರಿವಿಧಂ ಅಂದ್ರೆ ಕಾರ್ಯ ಶಬ್ದದ ಪ್ರವೃತ್ತಿಯನ್ನು ತಗೊಂಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಅವರು ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಸಚ ಅತಿಶಯ ಮುಖತಃ ಅನುಕ್ತಾವಪಿ ಸಚ ಅತಿಶಯ ಮುಖತಃ ಅನುಕ್ತಾವಪಿ ಕ್ಷಿಪ್ರ ಪ್ರವೃತ್ತಿ ರೂಪ ಕಾರ್ಯಾತಿಶಯ ಹೇತುಕ ಪ್ರಾಮಾಣ್ಯ ಮಹತ್ವರೂಪ ತದತಿಶಯವದ್ ಭಾಷ್ಯಕಾರಾಭಿಪ್ರೇತತ್ವಾದಿಯ ಪ್ರಾಮಾಣ್ಯ ಮಹತ್ವರೂಪೋ ದ್ರಷ್ಟವ್ಯ ಇತ್ಯರ್ಥಃ. ತ್ರಿವಿಧಂ ಮಹತ್ವ ಅಂತ ಇಷ್ಟೇ ಹೇಳಿದ್ದಾರೆ. ಅದರಿಂದ ಸಾಧ್ಯವಾದ ಕ್ಷಿಪ್ರ ಪ್ರವೃತ್ತಿಯನ್ನು ಕೂಡ ಉಪಲಕ್ಷಣ ಅಂತ ಇಟ್ಕೊಳ್ಬೇಕು. ಉಪಲಕ್ಷಣ ವಾಕ್ಯ ಅಂತ ಪ್ರಾಮಾಣ್ಯ ಮಹತ್ವರೂಪೋ ದ್ರಷ್ಟವ್ಯ ಇತ್ಯರ್ಥಃ. ಮುಖತಃ ಅನುಕ್ತಾವಪಿ ಅದನ್ನು ಹೇಳದೇ ಇದ್ರು ಆಯ್ತು. ತುಂಬ ಅವಸರ ನಿಮಗೆ. ಅತ್ರ ವಾ ಇತ್ಯಸ್ಯ ಯದ್ವೇತ್ಯರ್ಥಃ. ಎಲ್ಲಿ ವಾಕ್ಯಾರ್ಥ ಚಂದ್ರಿಕಾದಲ್ಲಿ ಅಭಿಪ್ರೇತ್ಯ ವಾ ಆಹ ಅಂತಂದ್ರಲ್ಲ, ಅಲ್ಲಿರುವಂಥ ವಾಕ್ಯ ವಾ ಶಬ್ದಕ್ಕೆ ಯದ್ವಾ ಇತ್ಯರ್ಥಃ. ತಥಾ ಯದ್ವಾ ಭಾಷ್ಯಮಿತಿ ಯೋಜನ. ಭಾಷ್ಯಮಿತಿ ಯೋಜನ ಪುನಃ ಪ್ರಾಮಾಣ್ಯ ಕಾರ್ಯಾತಿಶಯೇನ ಪ್ರಾಮಾಣ್ಯ ಅತಿಶಯ ಪ್ರತಿಪಾದಕ ಭಾಷ್ಯಂ ಉಕ್ತರೀತ್ಯ ವಿಷಯ ಪ್ರಯೋಜನಾತಿಶಯ ನಿಮಿತ್ತಕ ಪ್ರಾಮಾಣ್ಯಗತ ಅತಿಶಯಸ್ಯಾಪಿ ಉಪಲಕ್ಷಣೆಯ ಪ್ರತಿಪಾದಕಂ ಇತ್ಯಭಿಪ್ರೇತ್ಯ ಇತ್ಯರ್ಥಃ. ಅಭಿಪ್ರೇತ್ಯ ವಾ ಆಹ ಅಂತಂದ್ರಲ್ಲ, ಅಲ್ಲಿಗೆ ಹೇಳ್ತಾರೆ ಪ್ರಾಮಾಣ್ಯ ಕಾರ್ಯಾತಿಶಯೇನ ಪ್ರಾಮಾಣ್ಯ ಅತಿಶಯ ಪ್ರತಿಪಾದಕ ಪ್ರವೃತ್ತಿ ಪ್ರಾಮಾಣ್ಯದ ಕಾರ್ಯ ಅದೇ ಪ್ರಾಮಾಣ್ಯ ಅತಿಶಯ ಪ್ರತಿಪಾದಕ ಭಾಷ್ಯಂ ಉಕ್ತ ರೀತ್ಯ. ಇದು ಅನುವ್ಯಾಖ್ಯಾನ 6ನೇ ಪದ್ಯದಲ್ಲಿ ಹೇಳಿದ ರೀತಿಯಿಂದ ವಿಷಯ ಪ್ರಯೋಜನಾತಿಶಯ ನಿಮಿತ್ತಕ ಪ್ರಾಮಾಣ್ಯಗತ ಅತಿಶಯಸ್ಯಾಪಿ ಉಪಲಕ್ಷಣೆಯ ಪ್ರತಿಪಾದಕಂ ಇತ್ಯಭಿಪ್ರೇತ್ಯ ಇತ್ಯರ್ಥಃ. ಪ್ರತಿಪಾದಕವಾದದ್ದು ಅಭಿಪ್ರಾಯಪಟ್ಟು ಗುಂಡಲಗಿರಿ ಆಚಾರ್ಯರ ವ್ಯಾಖ್ಯಾನ ನ ಕೇವಲಂ ಬ್ರಹ್ಮಸೂತ್ರಾಣಾಂ ಅತಿಶಯ ಪ್ರಾಮಾಣ್ಯೋಪೇತತ್ವಾದೇವ ಅತಿಶಯ
किन्तु कर्ममीमांसादि विषयादितोपि अतिशयित ब्रह्म मोक्षादि लक्षण विषय प्रयोजनवत्वाच्च अतिशयः इत्याह एवं इति ಕೇವಲ ಬ್ರಹ್ಮಸೂತ್ರಗಳ ಅತಿಶಯ ಪ್ರಾಮಾಣ್ಯೋಪೇತವಾದದ್ದು ಅಂಬ ಮಾತ್ರಕ್ಕೆ ಅತಿಶಯ ಅಂತಲ್ಲ. ಕರ್ಮಮೀಮಾಂಸಾದಿಗಳಕ್ಕಿಂತಲೂ ವಿಷಯ ದೇವತಾದಿಗಳ ಅತಿಶಯವು ಕೂಡ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿದೆ. ಅತಿಶಯನಾದಂಥ ಬ್ರಹ್ಮ ಫಲ ವಿಷಯ ಪ್ರಯೋಜನವತ್ವಾಚ್ಚ ಅತಿಶಯ ಇತ್ಯಾಹ ಏವಂ ವಿಷಯತಿ. ಬ್ರಹ್ಮಸೂತ್ರಗಳಿಗೆ ಅತಿಶಯತ್ವ ಕೇವಲ ಬ್ರಹ್ಮಸೂತ್ರಾಣ ಅತಿಶಯಿತ ಪ್ರಾಮಾಣ್ಯೋಪೇತತ್ವಾದ ಅತಿಶಯ ಸೂತ್ರಗಳಿಗೆ ಹೇಳಲಿಕ್ಕೆ ಅದು ಒಂದು ಯೋಜನೆ ಮಾಡಿಕೊಂಡಿದ್ದಾರೆ ಅವರು. ಬ್ರಹ್ಮಸೂತ್ರಗಳಿಗೆ ವಿಷಯ ಪ್ರಯೋಜನ ಅತಿಶಯ ಇದೆ. ಅದರಿಂದ ಅತಿಶಯ ಅಂತ ಅಷ್ಟೇ ಅಲ್ಲ, ಕರ್ಮಮೀಮಾಂಸಾದಿ ಶಾಸ್ತ್ರಗಳಲ್ಲಿ ವಿಷಯ ಮತ್ತು ಪ್ರಯೋಜನ ಏನಿದೆ ತದಪೇಕ್ಷೆ ಅತಿಶಯವಾದಂಥ ವಿಷಯ, ತದಪೇಕ್ಷೆ ಅತಿಶಯವಾದಂಥ ಪ್ರಯೋಜನ ಇರೋಣದ್ರಿಂದಲೂ ಕೂಡ ಅತಿಶಯವನ್ನು ಹೇಳಬೇಕು. ಅವಾಗ ವಾಕ್ಯಕ್ಕೆ ವಿರೋಧ ಬರ್ತದೆ. ಅವ್ರದ್ದೊಂದು ಅಭಿಪ್ರಾಯ, ಸ್ವಂತ ಅಭಿಪ್ರಾಯ ಅಲ್ಲ. ಏವಂ ವಿಷಯ ಅಂತ ಅನ್ನೋದಕ್ಕೆ ವಿಷಯ ಪ್ರಯೋಜನದ ಅತಿಶಯದಿಂದ ಪ್ರಾಮಾಣ್ಯದಲ್ಲಿ ಅತಿಶಯ ಹೇಳಬೇಕಲ್ಲ. ಆ ಪಂಕ್ತಿಗೆ ಔತಾರಿಕ ಹೀಗೆ ಕೊಟ್ಟಿದ್ದವರು ಅತಿಶಯ ವಿಶಿಷ್ಟವಾದ ಪ್ರಾಮಾಣ್ಯ ಇರೋದ್ರಿಂದ ಸೂತ್ರಗಳಿಗೆ ಅತಿಶಯ ಅಲ್ಲಿ ಪ್ರಯೋಜನ ಮಾಡಿದ್ದಾರೆ. ಸೂತ್ರಗಳಲ್ಲಿ ಕಾಶಿ ಆಚಾರ್ಯರ ಪದ ವ್ಯಾಖ್ಯಾನ ಇಲ್ಲಿ ಬುದ್ಧಿ ಕುಂಡಲಗಿರಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ಬ್ರಹ್ಮ ಮೋಕ್ಷಾದಿ ಅಲ್ಲಿ ಆದಿಪದ ಬೇಕಾಗಿಲ್ಲ ಅಂತ ಅನಿಸ್ತದೆ. ಎಲ್ಲಿ ಬ್ರಹ್ಮ ಯಾಕಂದ್ರೆ ವಿಷಯ ಪ್ರಯೋಜನ ವಶಾತು ಅತಿಶಯೋ ದ್ರಷ್ಟವ್ಯ ಅಂತ ಮೂಲ ಬಂತು, ಸುಧಾ ಬಂತು. ಇಲ್ಲಿ ವಿಷಯವನ್ನು ಹೇಳಿದರು, ಮೋಕ್ಷ ರೂಪವಾದ ಫಲವನ್ನು ಹೇಳಿದರು. ಇನ್ಯಾವುದು ಹೇಳಬೇಕಾಗಿಲ್ಲ, ಆದಿಪದವನ್ನು ಯಾಕೆ ಹೇಳಬೇಕಾಗಿತ್ತು ಅಷ್ಟೇ ಬೇಕಾಗಿ ಅಲ್ಲ. ನೀವು ಮೋಕ್ಷ ಸುಧಾಕಾರರು ಹೇಳಿದ್ದು ಎರಡೇ ಅಲ್ಲ, ಆದಿ ಬೇಕಾದ್ರೆ ಸ್ವಾಮಿ. ಯಾಕೆಂದ್ರೆ ಆದಿ ಇದ್ರೆ ಸಮಸ್ಯೆ. ಯಾಕಂದ್ರೆ ಆದಿ ಪದ ಏನು ಸುಖಾದಿಗಳನ್ನು ತಗೊಂಡ್ರೆ ಬರಲ್ಲ. ಯಾಕಂದ್ರೆ ತದ್ದು ವೈಲಕ್ಷಣ್ಯ ಹೇಳಬೇಕಾಗಿದೆ. ಬ್ರಹ್ಮ ಮೋಕ್ಷಾದಿ ಆದಿ ಅಂತ ಇರಲಿ ಅಂತೀನಿ ನಾನು. ಯಾಕೆ ಈಗ ಈ ಶಾಸ್ತ್ರಕ್ಕೆ ಅಧಿಕಾರಿಗಳು ಯಾರು? ಮುಮುಕ್ಷುಗಳು. ಈಗ ಉದಾಹರಣೆಗೆ ಪೂರ್ವಮೀಮಾಂಸಾ ಶಾಸ್ತ್ರ ಅಧ್ಯಯನ ನಂತರದಲ್ಲಿ ಉತ್ತರ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡುವುದು. ಆದ್ದರಿಂದ ಆ ಅಧಿಕಾರ ಪ್ರಾಪ್ತಿಯ ನಂತರದಲ್ಲಿ ಇದಕ್ಕೆ ಅಧಿಕಾರ. ಆದ್ದರಿಂದ ಅಧಿಕಾರಿ ತಗೋಬೇಕು. ಅಲ್ಲ, ಸರಿ. ಈಗ ಪೂರ್ವಮೀಮಾಂಸಾ ಶಾಸ್ತ್ರ ಅಧ್ಯೇತೃಗಳೇನೆ ಇದಕ್ಕೆ ಅಧಿಕಾರಿಗಳು. ಆದರೆ ಪೂರ್ವಮೀಮಾಂಸಾ ಶಾಸ್ತ್ರಕ್ಕೆ ಉತ್ತರ ಮೀಮಾಂಸಾ ಅಧ್ಯೇತೃಗಳು ಅಧಿಕಾರಿಗಳು ಅಂತಿಲ್ಲ. ಆದ್ದರಿಂದ ಆದಿಪದದಿಂದ ಗ್ರಾಹ್ಯವಾದದ್ದು ಅಧಿಕಾರಿಗಳು ತಗೋಬಹುದು. ಈಗ ನೀವು ಒಂದು ವೇಳೆ ಹೇಳೋದಾದ್ರೆ ಆವಾಗ ವಿಷಯ ಪ್ರಯೋಜನ ವತ್ವಾಚ್ಚ ಎಂಬಲ್ಲಿ ವಿಷಯ ಪ್ರಯೋಜನ ಅಧಿಕಾರಿ ವತ್ವಾಚ್ಚ ಅಂತ ಅಧಿಕಾರಿ ಪದವನ್ನು ಹೇಳಬೇಕಾಗಿತ್ತು. ನೀವು ಆದಿಪದಕ್ಕೆ ಕೃತ್ಯವನ್ನು ಕೇಳ್ತಾ ಇದ್ದೀರಿ. ಆದಿಪದದಿಂದ ಅಧಿಕಾರಿ ಅಂತ ಇಟ್ಕೊಂಡ್ರೆ ಮುಂದೆ ಅಧಿಕಾರಿ ಅನ್ನೋದು ಬರ್ಬೇಕು, ಅಲ್ಲಿ ಬಂದಿಲ್ಲ ಆದ್ದರಿಂದ ಆದಿಪದದಿಂದ ಅಧಿಕಾರಿ ಇಟ್ಕೊಳ್ಬಾರ್ದು. ಮೂಲದಲ್ಲಿ ಹೇಳಿದ್ರೆ ಹೇಳ್ಬಿಟ್ರು. ಈಗ ಆದಿಪದ ಕೃತ್ಯ ಈಗ ಕಾಶಿ ಆಚಾರ್ಯ ವ್ಯಾಖ್ಯಾನ ಬ್ರಹ್ಮಸೂತ್ರ ಪದೇನ ತದರ್ಥತಃ ಇತ್ಯನೇನ ಚ ಸೂಚಿತಂ ಆಶಯಾಂತರಮಪಿ ಆಹ ಏವಮಿತಿ. ಅನುವ್ಯಾಖ್ಯಾನದ 6ನೇ ಪದ್ಯದ 3ನೇ ಪಾದ ದೃಶ್ಯತೆ ಬ್ರಹ್ಮಸೂತ್ರಾಣ ಎಂಬುವಂತಹ ಬ್ರಹ್ಮಸೂತ್ರ ಪದದಿಂದ ತದರ್ಥತಃ ಅನುವ್ಯಾಖ್ಯಾನದ 4ನೇ ಪದ್ಯದ 4ನೇ ಪಾದದ ತದರ್ಥತಃ ಎಂಬುವಂತಹದ್ರಿಂದ ಸೂಚಿತವಾದಂಥ ಅತಿಶಯಾಂತರವನ್ನು ಕೂಡ ಹೇಳ್ತಾರೆ. ಏವಂ ಇತ್ಯಾದಿ ಪಂಕ್ತಿಯಿಂದ ಅಂತಂದರು. ವಿಷ್ಣುವಾಕ್ಯ ವಿಶಿಷ್ಟ ವಸ್ತು ವಿಷಯಕ ಪ್ರಮಾಘಟಿತತ್ವೇನ ಮೋಕ್ಷಾಖ್ಯ ವಿಶಿಷ್ಟ ಪ್ರಯೋಜನ ಮೋಕ್ಷಾಖ್ಯ ವಿಶಿಷ್ಟ ಪ್ರಯೋಜಕ ಪ್ರಮಾಘಟಿತತ್ವೇನ ಚ ನಿಮಿತ್ತೇನ ಪ್ರಾಮಾಣ್ಯಸ್ಯ ಅತಿಶಯೋಕ್ತಿ ಇತ್ಯರ್ಥಃ. ವಿಷ್ಣುವಾಕ್ಯ ವಿಶಿಷ್ಟ ವಸ್ತು ವಿಷಯಕ ಪ್ರಮಾಘಟಿತತ್ವೇನ ಮತ್ತೆ ಮೋಕ್ಷಾಖ್ಯ ವಿಶಿಷ್ಟ ಪ್ರಯೋಜನಕ ಪ್ರಮಾಘಟಿತತ್ವೇನ ಚ. ಏನು ಪರಿಷ್ಕಾರವನ್ನು ಹೇಳ್ತಾ ಇದ್ದಾರೆ? ಘಟಿತತ್ವ ನಿಮಿತ್ತೇನ
ಪ್ರಾಮಾಣ್ಯಸ್ಯ ಅತಿಶಯೋಕ್ತಿ ಇತ್ಯರ್ಥಃ. ಯದ್ವಾ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಪೂರ್ವೋಕ್ತ ವಿಶಿಷ್ಟ ವಿಷಯಕ್ಕೆ ಪ್ರಭಾವವನ್ನು ಹುಟ್ಟಿಸುತ್ತೆ, ವಿಶಿಷ್ಟ ಪ್ರಭಾವವನ್ನು ಹುಟ್ಟಿಸುತ್ತೆ. ಆದ್ದರಿಂದ ಪ್ರಾಮಾಣ್ಯದಲ್ಲಿ ಹೌದು. ಯದ್ವಾ ಯಥಾ ಪ್ರಾಮಾಣ್ಯಸ್ಯ ಬಹುಪ್ರಮಾಣಾವಸಿತತ್ವೇನ ಕಾರ್ಯಾತಿಶಯಃ ತಥಾ ವಿಷಯ ಪ್ರಯೋಜನಾತಿಶಯೇನಾಪಿ ಕ್ಷಿಪ್ರಪ್ರವೃತ್ತಿ ಹೇತುತ್ವೇನ ನಿಮಿತ್ತಾಂತರತ್ವೋಕ್ತಿ ಇದು ಜ್ಞಾತವ್ಯಂ. ಹೇಗೆ ಪ್ರಾಮಾಣ್ಯಸ್ಯ ಬಹುಪ್ರಮಾಣಾವಸಿತತ್ವೇನ ಅಲ್ಲಿ ಅನ್ವಯ ಕ್ರಮ ಬಹುಪ್ರಮಾಣಾವಸಿತತ್ವಸ್ಯ ಪ್ರಾಮಾಣ್ಯಸ್ಯ ಕಾರ್ಯಾತಿಶಯಃ ತಥಾ ವಿಷಯ ಪ್ರಯೋಜನಾತಿಶಯೇನಾಪಿ ಕ್ಷಿಪ್ರಪ್ರವೃತ್ತಿ ಹೇತುತ್ವೇನ ನಿಮಿತ್ತಾಂತರ ಉಕ್ತಿ ಇದು ಜ್ಞಾತವ್ಯಂ. ಈ ಕಾರಣಕ್ಕಾಗಿ ಕೂಡ ನಿಮಿತ್ತಾಂತರ. ಇಲ್ಲಿಗೆ ಈ ವಾಕ್ಯವೃಂದಕ್ಕೆ ಸಂಬಂಧಪಟ್ಟ ಎಲ್ಲ ಟಿಪ್ಪಣಿ ಹೇಳಿದಂತಾಯ್ತು. ಮುಂದಿನ ವಾಕ್ಯವೃಂದ ತದೇವಂ ಶ್ರುತ್ಯನುಮಾನಾಭ್ಯಾಂ ಇದಮೇವ ಶಾಸ್ತ್ರಂ ಪ್ರಮಾಣತಮಂ ನ ಅನ್ಯತ್ ಏತಾದೃಶಂ ಇತಿ ಉಪಸಂಹರತಿ ಅಸ್ತಿ ಇತ್ಯುಪಸಂಹರತಿ ಅತ ಇತಿ ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಂ ಇಷ್ಯತೆ. ಇದು ಅನುವ್ಯಾಖ್ಯಾನದ 7ನೇ ಪದ್ಯದ ಪೂರ್ವಾರ್ಧ. ಇಷ್ಯತೆ ಪ್ರಾಮಾಣಿಕೈ ಇತಿ ಶೇಷಃ ತಥಾ ಚ ಅನ್ಯಪರಿಹಾರೇಣ ಅಸ್ಯೈವ ವ್ಯಾಖ್ಯಾನಂ ಯುಕ್ತಮಿತಿ ಹೃದಯಂ. ತದೇವಂ ಶ್ರುತ್ಯನುಮಾನಾಭ್ಯಾಂ ಇದಮೇವ ಶಾಸ್ತ್ರಂ ಪ್ರಮಾಣತಮಂ. ಪೂರ್ವೋಕ್ತ ಪ್ರಕಾರವಾಗಿ ಆ ಕಾರಣದಿಂದ ತತ್ ಆ ಕಾರಣದಿಂದ ಏವಂ ಪೂರ್ವೋಕ್ತ ಪ್ರಕಾರವಾಗಿ ಶ್ರುತ್ಯನುಮಾನಾಭ್ಯಾಂ ಶ್ರುತಿ ಮೂಲಕತ್ವೇನ ಮತ್ತು ಆಮೇಲೆ ಈ ಅನುಮಾನ ಶ್ರುತ್ಯನುಮಾನಾಭ್ಯಾಂ ಇದಮೇವ ಶಾಸ್ತ್ರಂ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವೇ ಪ್ರಮಾಣತಮ ಎಂಬುದಾಗಿ ನ ಅನ್ಯತ ಏತಾದೃಶಂ ಅಸ್ತಿ ಇದು ಉಪಸಂಹಾರತಿ. ಬೇರೊಂದು ಈ ರೀತಿಯಾದದ್ದು ಇಲ್ಲ ಎಂಬುದಾಗಿ ಉಪಸಂಹಾರ ಮಾಡ್ತಾರೆ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ. ಇಲ್ಲಿ ಅನ್ವಯ ಕ್ರಮ ಅತಃ ಏತಾದೃಶಂ ಪ್ರಮಾಣತಮಂ ಕಿಂಚಿದಪಿ ನ ಇಷ್ಯತೆ. ಇಲ್ಲ ಅನ್ವಯ. ಆದ್ದರಿಂದ ಏತಾದೃಶಂ ಏತದ್ ಬ್ರಹ್ಮಮೀಮಾಂಸಾ ಸದೃಶವಾದಂತಹ ಪ್ರಮಾಣತಮವಾದಂತಹ ಯಾವುದು ಮತ್ತೊಂದು ಇಲ್ಲ ಎಂಬುದಾಗಿ. ಇದು ಇಷ್ಯತೆ ಅಂತಂದ್ರು. ಯಾರಿಂದ? ನಮ್ಮಿಂದ ನಿಮ್ಮಿಂದ ಅಂತಲ್ಲ. ಪ್ರಾಮಾಣಿಕ ಈ ವಿಶೇಷ ಅಂಗೀಕರಿಸಲ್ಪಡುವುದಿಲ್ಲ ಪ್ರಾಮಾಣಿಕರಿಂದ. ತಥಾ ಚ ಅನ್ಯ ಪರಿಹಾರೇಣ ಅಸ್ಯೈವ ವ್ಯಾಖ್ಯಾನಂ ಯುಕ್ತಂ ಇತಿ ಹೃದಯಂ. ಆದ್ದರಿಂದ ಬೇರೆ ಗ್ರಂಥಗಳನ್ನು ಬಿಟ್ಟು ಇದಕ್ಕೇನೆ ವ್ಯಾಖ್ಯಾನ ಮಾಡುವುದು ಎಂಬುದು ಮುಖ್ಯವಾಗಿದೆ. ಆದ್ದರಿಂದ ಆಚಾರ್ಯರು ಯಾವುದು ಆಚಾರ್ಯರು ಹೇಳಿದ್ದಾರೆ. ಬೇರೆ ಗ್ರಂಥಗಳು ಇಷ್ಟೊಂದು ನಿಂತಲ್ಲ, ಅದನ್ನೆಲ್ಲ ಬಿಟ್ಟು ಇದನ್ನೇ ಯಾಕೆ ಮಾಡಬೇಕು ಅಂತಂದ್ರೆ ಈ ಕಾರಣ. ಇದು ಹೃದಯಂ ಅಂತಂದ್ರು. ಹೃದಯ ಅಂದ್ರೆ ತಾತ್ಪರ್ಯ. ಇದಕ್ಕೆ ಪರಿಮಳಾಚಾರ್ಯರ ವ್ಯಾಖ್ಯಾನ ಏಕಧಾನ್ಯತ್ರ ಸರ್ವಶಃ ಇತ್ಯುಕ್ತಂ ಮಾತ್ರ ಉಪಸಂಹಾರಕತ್ವ ಭ್ರಮ ನಿರಾಸಾಯ ವ್ಯಾಕುರ್ವನ್ನೇವ ಅವತಾರಯತಿ ತದೇವಮಿತ್ಯಾದಿನ. ಅನುವ್ಯಾಖ್ಯಾನದ 6ನೇ ಪದ್ಯದ 4ನೇ ಪಾದದಲ್ಲಿ ಏಕಧಾನ್ಯತ್ರ ಸರ್ವಶಃ ಅಂತ ಅಂದ್ರಲ್ಲ, ಇದೇ ಅಷ್ಟು ಮಾತ್ರನೇ ಉಪಸಂಹಾರಕ ವಾಕ್ಯ ಎಂಬುವಂಥ ಭ್ರಮೆ ಬರ್ಬೋದು. ಏನು ಸಮಾಚಾರ? ಆ ಭ್ರಮ ನಿವಾರಣೆ ಮಾಡುತ್ತಾಲೇನೆ ಅವತಾರಿಕೆಯನ್ನು ಕೊಡ್ತಾರೆ. ಯಾವುದಕ್ಕೆ? 7ನೇ ಪದ್ಯದ ಪೂರ್ವಾರ್ಧಕ್ಕೆ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ ಎಂಬುವಂಥ ಪದ್ಯಕ್ಕೆ. ಅತಃ ಇತ್ಯಸ್ಯ ಅರ್ಥಃ ಶ್ರುತ್ಯನುಮಾನಾಭ್ಯಾಂ ಇತಿ. ಪ್ರಮಾಣತಮಂ ಎಂಬುವಂಥ ಶ್ರುತಿ. ಆಮೇಲೆ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ವಂ ಇತ್ಯತ್ರ ಉಕ್ತಯ ದೇ ವಿದ್ಯೆ ವೇದವೇ ಇತ್ಯಾದಿ ಶ್ರುತ್ಯ. ಎಲ್ಲಿ? ಅನುವ್ಯಾಖ್ಯಾನದ 3ನೇ ಪದ್ಯದಲ್ಲಿ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರ ಅಲ್ಲಿ ಹೇಳಿರುವಂತಹ ದೇ ವಿದ್ಯೆ ವೇದವೇ ಪರಾಶೈವ ಪರಾಚ ಇತ್ಯಾದಿ ಶ್ರುತಿ. ಆಪ್ತವಾಕ್ಯತ್ವಾದ್ಯ ಅನುಮಾನತ್ರಯಾವಗದ ಪ್ರಾಮಾಣ್ಯಕತ್ವ ರೂಪ ಅನುಮಾನ. ಆಪ್ತವಾಕ್ಯತ್ವ ಶ್ರುತಿ ಮೂಲಕತ್ವ ಯುಕ್ತಿ ಮೂಲಕತ್ವ ರೂಪ ಪ್ರಾಮಾಣ್ಯಕತ್ವ ರೂಪ ಅನುಮಾನದಿಂದ. ಅವಾಗ ಏನಾಯ್ತು? ಅನುಮಾನವನ್ನು ಹೇಳುವಾಗ ಶಾಸ್ತ್ರಂ ಪ್ರಮಾಣಂ ಅಲ್ಲಲ್ಲ, ಶಾಸ್ತ್ರಂ ಪ್ರಮಾಣಂ ಆಪ್ತವಾಕ್ಯತ್ವ, ಶಾಸ್ತ್ರಂ ಪ್ರಮಾಣಂ ಶ್ರುತಿ ಮೂಲಕತ್ವ, ಶಾಸ್ತ್ರಂ ಪ್ರಮಾಣಂ ಯುಕ್ತಿ ಮೂಲಕತ್ವ ಎಂಬುವಂಥ ಈ ಅನುಮಾನಗಳಿಂದ ಶ್ರುತ್ಯನುಮಾನಾಭ್ಯಾಂ. ಅದು ಕೊನೆಯದು ನೀವು ಹೇಳಿದ ಇದಮೇವ ಶಾಸ್ತ್ರಂ ಪ್ರಮಾಣತಮಂ